ತೇಜ, ವನಜ, ನನ್ನ ದೊಡ್ಡ ಮಗ ಸೊಸೆ. ಹಾಯ್. ಹಾಯ್. ರಾಹುಲ್, ಮೈ ಯಂಗರ್ ಸನ್. ಹಾಯ್. ಹಾಯ್. ಪ್ರೀತಿ, ಮೈ ಯಂಗರ್ ಡಾಟರ್. ನವ್ಯ, ಮೈ ಪ್ರಿನ್ಸಸ್. ಹಾಯ್. ಅಭಿ, ಅವರ್ ಪ್ರಿನ್ಸ್. ವೆಲ್, ದಿಸ್ ಇಸ್ ಮೈ ಫ್ಯಾಮಿಲಿ. ನನಗೆ ಯಾಕೋ ಇವ್ರು ಬಂದಿರೋದ್ರ ಹಿಂದೆ ಬೇರೆ ಏನೋ ಕಾರಣ ಇದೆ ಅಂತ ಅನ್ಸ್ತಾ ಇದೆ. ನಿಮ್ಮನ್ನೆಲ್ಲ ಹೀಗೆ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಿದೆ. ಪ್ರೀತಿ ಒಬ್ಳೆ ಬರ್ತಾಳೆ ಅನ್ಕೊಂಡ್ರೆ ನೀವು ಕೂಡ ಈ ರೀತಿ ಸರ್ಪ್ರೈಸ್ ವಿಸಿಟ್ ಕೊಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲೈಕ್ ಅ ಕ್ರೇಜಿ ಫ್ಯಾಮಿಲಿ, ರಾಹುಲ್. ಹಾ ರಾಹುಲ್, ನಾನು US ನಲ್ಲಿ ಇದ್ದಷ್ಟು ದಿನಗಳು ನನಗೆ ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಇವರೆಲ್ಲ ನನ್ನನ್ನು ಮನೆಯವ್ರ ತರ ನೋಡ್ಕೊಂಡ್ರು. ಮನೆಯವ್ರ ತರ ಅಂದ್ರೆ ಏನು ವಾಗ್ದೇವಿ? ನಾವೆಲ್ಲರೂ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದಾನೆ ಅಷ್ಟು ಪ್ರೀತಿ ಇರೋದು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಪ್ರಿಯದರ್ಶಿನಿ. ಪ್ರೀತಿ, ರಾಹುಲ್ದ ಫೋಟೋ ತೋರಿಸ್ತೀಯಾ? ಸರ್ಪ್ರೈಸ್ ಆದ್ನಾ, ಶಾಕ್ ಆದ್ನಾ? ಆ ಫೋಟೋ ನೋಡಿದ್ರೆ ಯಾರು ಬೇಕಾದ್ರೂ ಶಾಕ್ ಆಗ್ತಾರೆ. ಏನ್ ರಾಹುಲ್ ಹಾಗ್ ನೋಡ್ತಿದ್ಯಾ? ಫೋಟೋ ನೋಡ್ಲಿಲ್ವಾ ನೀನು? ಯಾವ ಫೋಟೋ? ನಾನೇನು ನೋಡ್ಲಿಲ್ವಲ್ಲ. ಪ್ರೀತಿ, ರಾಹುಲ್ ತೋರಿಸ್ಲಿಲ್ವಾ? ಇಲ್ಲ ಮಾಮ್, ಈಗ್ಲೇ ತೋರಿಸ್ತೀನಿ. ಈ ಫೋಟೋ ನಂದೆ. ನಿಂದಲ್ಲ, ನಮ್ದು. ನಮ್ಮಿಬ್ಬರು ಚಿಕ್ಕ ವಯಸ್ಸಿಂದು. ರಾಹುಲ್, ಇಲ್ಕೊಡಿಲಿ. ಸೇಮ್ ಟು ಸೇಮ್ ರಾಹುಲ್ ತರಾನೇ ಇದ್ದಾರೆ. ರಾಹುಲ್ ಹಾಗಲ್ಲ, ರಾಹುಲ್ಲೇ ಅದು. ಅದು ಸಾರಿ ಮ್ಯಾಡಮ್. ಆ ಫೋಟೋ ಏನು ಅಂತ ನಾನ್ ಕೂಡ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಆ ಫೋಟೋ ಏನಮ್ಮ ನೋಡ್ತೀಯಾ? ಸ್ವಲ್ಪ ಈ ಫೋಟೋನು ನೋಡು. ಅಮ್ಮ, ಈ ಫೋಟೋ ನಾನೇ ತೆಗ್ದಿದ್ದು. ಚೆನ್ನಾಗ್ ಬಂದಿದೆ ಅಲ್ವಾ? ಇದು ಮಾತ್ರ ಅಲ್ಲ, ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ವಿಡಿಯೋಸ್ ಕೂಡ ತೆಗ್ದಿದ್ದೀನಿ. ತುಂಬಾ ದಿನಗಳಿಂದ ನಿಮ್ಮಿಬ್ಬರನ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ಮೊನ್ನೆ ರಾತ್ರಿ ಕ್ಲಿಯರ್ ಆಗಿ ಕನ್ಫರ್ಮ್ ಮಾಡ್ಕೊಂಡೆ. ಮನೆಯವರೆಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿರ್ಬೇಕಾದ್ರೆ ಈ ಫೋನಲ್ಲಿ ಇರೋದನ್ನ ಸ್ಪೆಷಲ್ ಶೋ ಆಗಿ ತೋರ್ಸಿದ್ರೆ ಆ ಕಿಕ್ಕೇ ಬೇರೆ ಅಲ್ವಾ? ಬೇಡಮ್ಮ, ನಿಮಗ್ ಕೈ ಮುಗಿತೀನಿ. ಈ ಫೋಟೋ ಯಾರಿಗೂ ತೋರಿಸ್ಬೇಡಿ. ಈ ಫೋಟೋನ್ ತೋರಿಸ್ದೆ ಫ್ರೇಮ್ ಹಾಕ್ಸ್ಕೊಂಡ್ ಪೂಜೆ ಮಾಡು ಅಂತ್ಯಾ? ಹೋಗೆ. ಅಮ್ಮ, ಅಮ್ಮ. ಹಾಯ್ ಮ್ಯಾಗಿ, ಎಲ್ಲಿದ್ದೆ ಇಷ್ಟೊತ್ತು? ನಿಮ್ ಫ್ಯಾಮಿಲಿ ಎಲ್ಲ ನಮಗ್ ಸರ್ಪ್ರೈಸ್ ಕೊಟ್ರಲ್ವಾ? ನಿಮ್ಮೆಲ್ರಿಗೂ ಒಂದ್ ಸ್ಪೆಷಲ್ ಗಿಫ್ಟ್ ಪ್ಲಾನ್ ಮಾಡಿದ್ದೆ. ಅದನ್ನ ಪ್ರಿಪೇರ್ ಮಾಡೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಏನ್ ಗಿಫ್ಟ್ ಅದು? ಮೇಡಮ್ ಬರ್ಡೇ ಫೋಟೋಸ್ ಬಂದಿದೆ. ಓ, ಎಲ್ರೂ ಒಟ್ಟಿಗೆ ನೋಡೋಣ ಅಂತ ತಗೊಂಡ್ ಬಂದೆ. ವಿತ್ ಯೋರ್ ಪರ್ಮಿಷನ್ ಮೇಡಮ್. ಓಕೆ. ಥ್ಯಾಂಕ್ಸ್ ಮ್ಯಾಗಿ. ಆಂಟಿ ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರು ಅಟ್ ಲೀಸ್ಟ್ ಫೋಟೋಸ್ ನೋಡಕ್ಕಾದ್ರೂ ಚಾನ್ಸ್ ಸಿಕ್ತು. ಹೌದು, ಫೋಟೋಸ್ ಎಲ್ಲಿ? ಫೋನಲ್ಲಿದೆ. ಟಿವಿ ಕನೆಕ್ಟ್ ಮಾಡಿ ಎಲ್ರೂ ನೋಡೋಣ. ಓಕೆ.
ಈ ಫೋಟೋ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬರೋ ಫೋಟೋ ಇನ್ನೂ ಬೇರೆ ರೇಂಜ್ ಅಲ್ಲೇ ಇದೆ. ಭಗವಂತ, ನೀನೇ ಕಾಪಾಡ್ಬೇಕು. ಓ ಗಾಡ್, ಇವಾಗ್ಲೇ ಪವರ್ ಹೋಗ್ಬೇಕಿತ್ತಾ? ಬಾಬಾ, ಜನರೇಟರ್ ಆನ್ ಮಾಡೋದಕ್ಕೆ ಹೇಳಿ. ತುಂಬಾ ಒಳ್ಳೆ ಫೋಟೋಸ್ ಇದೆ. ಎಲ್ರು ಒಟ್ಟಿಗೆ ನೋಡ್ಬೇಕು ಅಂತ ಕಷ್ಟಪಟ್ಟು ಪ್ರಿಪೇರ್ ಮಾಡ್ಕೊಂಡ್ ಬಂದೆ. ಪರವಾಗಿಲ್ಲ ಮ್ಯಾಗಿ, ಫೋಟೋಸ್ ಎಲ್ಲ ನಿನ್ನ ಹತ್ರನೇ ಇರುತ್ತಲ್ಲ, ಆಮೇಲೆ ನಿಧಾನವಾಗಿ ನೋಡಿದ್ರಾಯ್ತು. ಪ್ರಿಯದರ್ಶಿನಿ, ನೀವೆಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಒಟ್ಟಿಗೆ ಲಂಚ್ ಮಾಡೋಣ. ಓಕೆ ಆಂಟಿ, ಬನ್ನಿ ಮಾಮ್. ಪ್ಲೀಸ್. ವಾಗ್ದೇವಿ, ನಿನ್ನನ್ನ ಯಾವಾಗ ನೋಡ್ತೀನೋ, ಮಕ್ಕಳ ಮದ್ವೆ ಬಗ್ಗೆ ಯಾವಾಗ ಮಾತಾಡ್ತೀನೋ ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೀವಿ. ಈಗ ಮದ್ವೆ ಬಗ್ಗೆ ಕೂಡ ಒಂದ್ಸಲ ಮಾತಾಡಿದ್ರೆ. ನಾನು ಮಾತು ಕೊಟ್ಟ ಮೇಲೂ ಕೂಡ ನಿನಗ್ ನಂಬಿಕೆನೇ ಇಲ್ವಾ ಪ್ರಿಯದರ್ಶಿನಿ? ನಂಬಿಕೆ ಅಂತಲ್ಲ, ಮಕ್ಳಿಗೂ ವಿಷಯ ಗೊತ್ತಿದ್ರೆ ಒಳ್ಳೇದು ಅಂತ. ಒಂದು ಒಳ್ಳೆ ಅಕೇಶನ್ ನೋಡಿ ನಾನೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ವಾಗ್ದೇವಿ. ನನ್ ಮಗಳು ನಿಮ್ಮನೆ ಸೊಸೆಯಾಗಿ, ನಿಮ್ ಮಗಳು ನನ್ ಮನೆ ಸೊಸೆಯಾಗಿ ಬರೋದು ನಿಜವಾಗ್ಲೂ ನನ್ನ ಅದೃಷ್ಟ, ನಮ್ ಮಕ್ಕಳ ಅದೃಷ್ಟ. ಆ ಅದೃಷ್ಟದಲ್ಲಿ ನಮ್ ಶೇರು ಇದೆ ಅಂತ ನೀನ್ ಮರಿಬಾರ್ದು ಪ್ರಿಯದರ್ಶಿನಿ. ಹಲೋ ಮೇಡಮ್. ಪವರ್ ಕಟ್ ಆಗಿದ್ದಕ್ಕೆ ತುಂಬಾ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಿರೋ ಆಗಿದೆ. ಕರೆಂಟ್ ಟೆಂಪರರಿ, ಬರುತ್ತೆ ಹೋಗುತ್ತೆ. ಆದ್ರೆ ಈ ಫೋಟೋಸ್ ಮಾತ್ರ ಪರ್ಮನೆಂಟ್. ಇದು ಯಾವಾಗ್ಲೂ ನನ್ನ ಹತ್ರನೇ ಇರುತ್ತೆ. ನಿನ್ನ ಈ ಮನೆಯಿಂದ ಕನ್ಫರ್ಮ್ ಆಗಿ ದೂರ ಮಾಡೋದಕ್ಕೆ ನನಗ್ ಸಹಾಯ ಮಾಡುತ್ತೆ. ಬೇಡ ಅಮ್ಮ, ಅಂತ ಕೆಲ್ಸ ಮಾತಾಡ್ಬೇಡ. ನಿನ್ಗೆ ಮಾತಾಡೋ ಅರ್ಹತೆ, ಬೇಡ್ಕೊಳ್ಳೋ ಅವಕಾಶ ಯಾವತ್ತೋ ಹೋಯ್ತು. ಮುತ್ತು ಕೊಡೋ ಅಷ್ಟು ಪ್ರೀತಿ ಅದೇಗೆ ಹೊರತು ನಿಮ್ಮಿಬ್ಬರ ಮಧ್ಯೆ? ಮನೆಯಲ್ಲಿ ಕೆಲಸ ಮಾಡೋಳು ನೀನ್ ಹೇಗೆ ಇಷ್ಟ ಅದೇ ನಮ್ಮ ಅವನ್ಗೆ? ಪಲ್ ಮದ್ವೆಯಿಂದ ನಿನ್ನ ಆ ರಾಮಾಯಣ ಕಾಪಾಡಿರಬಹುದು, ಆದ್ರೆ ನಮ್ ಭಾವನ್ ಜೊತೆ ನಡೆಸ್ತಿರೋ ಈ ಪ್ರೇಮಾಯಣದಿಂದ ಯಾರು ಕಾಪಾಡೋದಕ್ಕಾಗಲ್ಲ. ಇಷ್ಟು ವರ್ಷ ಭಾವನ್ನ ಮದ್ವೆ ಆಗೋದಕ್ಕೋಸ್ಕರ ನಮ್ಮ ಅಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿದ್ದೆ. ಆದ್ರೆ ಅವ್ರು ಮಾಡಿರೋ ಹೆಲ್ಪ್ ಏನೂ ಇಲ್ಲ. ಅದಕ್ಕೆ ಇನ್ ಮುಂದೆ ಏನೇ ಆದ್ರೂ ಸರಿ, ನಾನು ಒಬ್ಳೆ ಸೋಲೋ ಆಗಿ ಹ್ಯಾಂಡಲ್ ಮಾಡ್ತೀನಿ, ಸಕ್ಸಸ್ ಆಗಿ ತೋರಿಸ್ತೀನಿ. ಇಲ್ಲಾಗ್ತಾ ಇದ್ದೀನಿ ಅನ್ನೋದ್ ಬಿಟ್ರೆ ಒಳಗ್ ತುಂಬಾ ಟೆನ್ಷನ್ ಆಗ್ತದೆ ಸ್ವರ್ಣ. ರಿಲೇಟಿವ್ಸ್ ಬೇರೆ ಮನೇಲಿದ್ದಾರೆ. ಅವ್ರ ಮುಂದೆ ಆಕ್ಟ್ ಮಾಡಕ್ಕೂ ಆಗದೆ, ನಿಜ ಮುಚ್ಚಿಡಕ್ಕೂ ಆಗದೆ ಹುಚ್ಚಿಡಿತಾ ಇದೆ ಸ್ವರ್ಣ. ಯಾಕೆ ನವ್ಯ, ಏನಾಯ್ತು? ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲೆ ನಾನ್ ಕಳ್ಸಿರೋ ಮೆಸೇಜಸ್, ಚಾಟ್ಸ್, ಫೋಟೋಸ್ ಎಲ್ಲ ಹರ್ಷನ್ ಫೋನಲ್ಲಿದೆ. ಅವನ್ ಅದನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಜಾಗಿಂಗ್ ಹೋದಾಗ ನನ್ನ ಹರಾಸ್ ಮಾಡಕ್ ಬಂದ. ಆಗ ಚಕ್ರಿ ಅಂತ ನಮ್ಮ ಮ್ಯಾನೇಜರ್ ಬಂದು ಸೇವ್ ಮಾಡಿದ್ರು. ನಡ್ತಿರೋದೆಲ್ಲ ನಿಮ್ಮ ಅಣ್ಣಂಗ್ ಹೇಳ ನವ್ಯ. ನೋ ಸ್ವರ್ಣ, ನಮ್ಮ ಅಣ್ಣಂಗ್ ಗೊತ್ತಾದ್ರೆ ಆ ಹರ್ಷನ ಸಾಯಿಸ್ಬಿಡ್ತಾನೆ. ಆಗ ಇಶ್ಯೂ ಇನ್ನೂ ದೊಡ್ಡದಾಗುತ್ತೆ. ಮತ್ತಿವಾಗ ಏನ್ ಮಾಡ್ತೀಯಾ? ಹರ್ಷನಿಂದ ಆ ಫೋನ್ ವಾಪಸ್ ತಗೊಳ್ಳೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ.
ನಾನು ಆಮೇಲೆ ಫೋನ್ ಮಾಡ್ತೀನಿ. ಈ ಫೋನು ಹರ್ಷಂದು. ಅವನಿನ್ಯಾವತ್ತೂ ನಿಮ್ಮ ತಂಟೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ಇಷ್ಟೊತ್ತವರೆಗೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಲೈಫ್ ಫುಲ್ ಡಿಸ್ಟರ್ಬ್ ಆಗ್ಬಿಡುತ್ತೇನೋ ಅಂತ ಫುಲ್ ಹೆದ್ರು ಬಿಟ್ಟಿದ್ದೆ. ಏನು ಮಾಡಬೇಕು ಅಂತ ತೋಚಲೇ ಇಲ್ಲ. ಅವನಿಗೆ ಹೇಳೋ ರೀತಿಲಿ ನಾನು ಹೇಳಿದ್ದೀನಿ, ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಜವಾಗ್ಲೂ ನೀನು ಮಾಡಿರೋ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ತುಂಬ ತುಂಬ ಥ್ಯಾಂಕ್ಸ್ ಚಕ್ರಿ. ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್, ನೀವು ಹ್ಯಾಪಿಯಾಗಿದ್ರೆ ಸಾಕು. ಅಯ್ಯೋ, ಏನಿದೆ ಮೇಡಮ್, ಗೋರಂಟಿ ಎಲ್ಲ ಹಾಗೆ ಬಿಟ್ಟಿದ್ದೀರಾ? ಇದು ಫ್ರೆಶ್ ಆಗಿರುವಾಗಲೇ ಹಚ್ಕೊಂಡ್ರೆ ಕೈ ತುಂಬ ಕೆಂಪು ಆಗೋದು. ಹೌದಾ? ಸರಿ, ನಾನು ಕೆಲಸದವ್ರಿಗೆ ಹೇಳ್ತೀನಿ. ನವ್ಯ, ಏನ್ ಮಾಡ್ತಾ ಇದೀಯಾ? ಏನ್ ನವ್ಯ ಇದು? ಗೋರಂಟಿ ಅಣ್ಣ. ಇದೆಲ್ಲಿತ್ತು? ಕ್ಲೀನಿಂಗ್ ಸ್ಟಾಫ್ ಹುಡುಗಿ ತಂದ್ಕೊಟ್ಲು ಅಣ್ಣ. ಈ ತಿಂಗಳಲ್ಲಿ ಹುಡುಗಿರು ಕೈಗೆ ಗೋರಂಟಿ ಹಚ್ಕೊಂಡ್ರೆ ತುಂಬಾ ಒಳ್ಳೇದಂತೆ. ಒಳ್ಳೇದಾ? ಹಾಗಾದ್ರೆ ಸರ್ಸುಗಿದನ್ ಕೊಡ್ಲೇಬೇಕು. ಅವಳು ಕೈಗೆ ಗೋರಂಟಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಣ್ಣ, ನವ್ಯ, ಇದು ನಿನಗೊಬ್ಬಳಿಗೇನಾ? ಯಾಕೆ ನಿನ್ಗೂ ಬೇಕಾ? ನನಗೇನಕ್ಕೆ? ಮತ್ತೆ ಯಾರ್ಗೆ? ನಿನ್ನ ಮುಖಕ್ಕೆ. ನಾನೇನೋ ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ರೆ ನೀನು ನಿನ್ ಡೌಟ್ಸ್. ಈ ಲೀವ್ಸ್ ಜನರಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ನಂಗೆ ಗೊತ್ತಿಲ್ಲ ಅಣ್ಣ, ಕೆಲಸದವ್ರು ಕೇಳ್ಬಿಟ್ಟು ಹೇಳ. ಯಾಕೆ? ಅದೆಲ್ಲ ಏನ್ ಬೇಕಾಗಿಲ್ಲ. ಜನರಲ್ ಇನ್ಫಾರ್ಮೇಶನ್ಗೋಸ್ಕರ ಕೇಳ್ದೆ ಅಷ್ಟೇ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು. ಓಕೆ, ಬಾಯ್. ಜನರಲ್ ಇನ್ಫಾರ್ಮೇಶನ್ ಅಲ್ಲ ಅನ್ಸುತ್ತೆ. ಯಾವ್ದೋ ಸೀಕ್ರೆಟ್ ಮಿಷನ್ ಮೇಲೆ ಇರ್ಬೇಕು ಅನ್ನಿಸ್ತಿದೆ. ಅಣ್ಣ ಗೋರಂಟಿ ಹಚ್ಚೋಂತ ಹುಡುಗಿ ಯಾರಾಗಿರ್ಬೋದು? ಮ್ಯಾಗಿ ಅಂತೂ ಆಗಿರಲ್ಲ. ಪ್ರೀತಿ ಬಂದು 2 days ಆಗಿದೆ. ಅಷ್ಟು ಕ್ಲೋಸ್ನೆಸ್ ಇಲ್ಲ. ಅಂದ್ರೆ ಸರ್ಸು, ಅಂದ್ರೆ ಅಣ್ಣ ಮತ್ತೆ ಸರ್ಸು. ಚಚೆ, ಇಲ್ಲ ಇಲ್ಲ, ನಾನೇ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನಿ. ಆದ್ರೆ ಅದೇ ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ದೇವ್ರೆ, ಅವರಿಬ್ರು ಮನ್ಸಲ್ಲಿ ಒಂದು ಚಿಕ್ಕ ಮ್ಯಾಜಿಕ್ ನೀನೇ ಕ್ರಿಯೇಟ್ ಮಾಡ್ಬೇಕು. ಪ್ಲೀಸ್ 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 ಪ್ಲೀಸ್. ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಈ ಗೋರಂಟಿ ಎಲೆ ಸಿಗಲ್ವಲ್ಲ. ನನ್ನಂಥ ಗಂಡನಿಗೋಸ್ಕರ ಅಟ್ಲೀಸ್ಟ್ ಮಾರೋರಾದ್ರೂ ಯೋಚನೆ ಮಾಡಬಾರ್ದಾ? ಯಜಮಾನ್ರೆ, ಏನಪ್ಪ? ಇಲ್ಲಿ ಗೋರಂಟಿ ಎಲೆ ಬೆಳೆಯೋ ಗಿಡ ಇದೆಯಂತಲ್ಲ, ಎಲ್ಲಿದೆ? ಅಲ್ಲಿದೆ ನೋಡಪ್ಪ. ಆ ಕಂಬದ ಹತ್ರನಾ? ಸರಿ. ಇಲ್ಲಿರೋ ಎಲ್ಲ ಎಲೆನೂ ಹಸಿರಾಗಿದ್ರೆ ಗೋರಂಟಿ ಎಲೆ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು? ಸ್ಯಾಂಪಲ್ಗೋಸ್ಕರ 1-2 ಎಲೆ ತರಬೇಕಾಗಿತ್ತು. ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರಬೇಕಾದ್ರೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು? ಶೋಮಿ ಪ್ಲಾಂಟ್ ಆಫ್ ಗೋರಂಟೀಸ್. ಸಾರಿ, ಶೋಮಿ ಮೆಹಂದಿ ಪ್ಲಾಂಟ್ ಲೀವ್ಸ್. ಹೋ, ಇದೆ ಅನ್ಸುತ್ತೆ ಗೋರಂಟಿ ಎಲೆಗಳು.
ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ಗೋರಿಂಟಿ ಎಲೆ ಕಿತ್ಕೋತಾ ಇದ್ದೀನಮ್ಮ. ಯಾಕೆ ನಗ್ತಾ ಇದ್ದೀರಾ? ಅದು ಗೋರಿಂಟಿ ಎಲೆ ಅಲ್ಲಪ್ಪ, ಕರ್ಬೇವಿನ ಎಲೆ. ಕರ್ಬೇವಿನ ಎಲೆನಾ? ಹೌದು, ಕರ್ಬೇವೆ. ಎಕ್ಸೈಟ್ಮೆಂಟ್ ಅಲ್ಲಿ ನನಗೆ ಸ್ಮೆಲ್ಲಿಂಗ್ ಸೆನ್ಸೇ ಗೊತ್ತಾಗ್ತಿಲ್ಲ. ಮತ್ತೆ ಗೋರಂಟಿ ಎಲೆಗಳು ಎಲ್ಲಿ ಸಿಗುತ್ತೆ? ಅಲ್ಲಿ ನೋಡು, ಅಲ್ಲಿದೆ, ಬಾರಪ್ಪ. ಇಲ್ಲಿ ನೋಡು, ಇದೇ ಅದು. ಓ, ಇದಾ? ಥ್ಯಾಂಕ್ಸ್ ಅಮ್ಮ. ಅಮ್ಮ, ಒಂದ್ ಕವರ್ ಇದ್ರೆ ಕೊಡ್ತೀರಾ? ಕೊಡ್ತೀನಿರಪ್ಪ. ತಗೊಳಪ್ಪ ಕವರು. ಗೋರಿಂಟಿ ಎಲೆಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ಯಾ? ಯಾರಿಗೋಸ್ಕರನಪ್ಪ? ನನ್ನ ಹೆಂಡತಿಗೋಸ್ಕರ. ನಿನ್ ಹೆಂಡತಿಗೋಸ್ಕರನಾ? ಈ ಕಾಲದಲ್ಲೂ ಕೂಡ ಹೆಂಡತಿಗೋಸ್ಕರ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂದ್ರೆ ನಿನ್ನ ಕಟ್ಕೊಂಡಿರೋ ಹುಡುಗಿ ಮತ್ತೆ ನೀನು ಇಬ್ರು 100 ವರ್ಷ ಕಾಲ ಚೆನ್ನಾಗಿರ್ಬೇಕಪ್ಪ. ಥ್ಯಾಂಕ್ ಯು ಅಮ್ಮ. ನಿನ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗಪ್ಪ. Everything is fine here. Surely I will invite you for my marriage. And you should come. ಇದು ಗೋರಂಟಿ ಅಲ್ವಾ? ಹೌದು. ಯಾರಿಗೋಸ್ಕರ ತಗೊಂಡ್ ಬಂದೆ ರಾಹುಲ್? ಅದು ಯಾರಿಗೋಸ್ಕರ ಅಂದ್ರೆ ಏನ್ ಪ್ರೀತಿ? ನಿನಗೋಸ್ಕರನೇ ತಂದಿರೋದು. ಚೈಲ್ಡ್ಹುಡ್ ಫ್ರೆಂಡ್ಗೆ ಅಷ್ಟು ಕೂಡ ಸರ್ಪ್ರೈಸ್ ಕೊಡಲ್ಲ ಅನ್ಕೊಂಡಿದ್ಯಾ? ಅಲ್ವಾ ರಾಹುಲ್? ಯಾ ಮ್ಯಾಮ್. ಥ್ಯಾಂಕ್ಸ್ ರಾಹುಲ್, ಥ್ಯಾಂಕ್ ಯು ಸೋ ಮಚ್. ರಾಹುಲ್, ನಂಗೆ ಗೋರಂಟಿ ಹೇಗ್ ಹಾಕೋಬೇಕು ಅಂತ ಗೊತ್ತಿಲ್ಲ. ಗ್ರೈಂಡ್ ಮಾಡಾದ್ಮೇಲೆ ನೀನೇ ನನ್ ಕೈಗೆ ಹಾಕ್ತೀಯಾ? ನಾನಾ? ನನಗೂ ಬರಲ್ಲ ಪ್ರೀತಿ. ಹಾ, ಹಾಗಾದ್ರೆ ಪ್ರಾಕ್ಟೀಸ್ ವಿಡಿಯೋಸ್ ನೋಡಿ ಟ್ರೈ ಮಾಡು ರಾಹುಲ್, ಪ್ಲೀಸ್. ವಾಟ್ ಪ್ರೀತಿ? ನನ್ನ ಮಗ ಹೇಗ್ ಕಾಣಿಸ್ತಿದ್ದಾನೆ ನಿನಗೆ? ಗೋರಂಟಿ ಹಾಕೋನು ಮೇಕಪ್ ಹಾಕೋನ್ ತರ ಕಾಣಿಸ್ತಾ ಇದ್ದಾನ? ಸಾರಿ ಆಂಟಿ, ನಂಗೆ ಬರಲ್ಲ ಅಂತ ಕೇಳ್ದೆ. ಐ ಆಮ್ ರಿಯಲಿ ಸಾರಿ ಆಂಟಿ. ಭಯ ಪಟ್ಯ ಪ್ರೀತಿ? ಐ ಆಮ್ ಜಸ್ಟ್ ಕಿಡಿಂಗ್. ಓ ಗಾಡ್. ಆಂಟಿ, ನಂಗೆ ತುಂಬಾ ಭಯ ಆಗೋಯ್ತು. ಈ ಭಯನ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋ ಪ್ರೀತಿ. ಕಮ್ ಆನ್ ಮಾಮ್. 1 minute. Yeah, Christy, tell me. Yeah, sure. ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಿದೆ ವಾಗ್ದೇವಿ. ಅದಕ್ಕೆ ಈ ಚೈಲ್ಡ್ಹುಡ್ ಫ್ರೆಂಡ್ಸ್ ಆದಷ್ಟು ಬೇಗ ಲೈಫ್ ಟೈಮ್ ಕಪಲ್ಸ್ ಆಗ್ತಿದ್ದಾರೆ. ನಾನು ಇಷ್ಟು ಬೇಡ ಅಂದ್ರು ಒತ್ತಾಯ ಮಾಡಿ ಕೊಡ್ಸಿದ್ದಾರೆ ಇವರು. ಇದನ್ನ ಹಾಕೊಂಡ್ ಮನೆ ಒಳಗೆ ಹೋದ್ರೆ ಎಲ್ರಿಗೂ ಅನುಮಾನ ಬರಲ್ವಾ? ಪರಿಮಳ ಮಾತ್ರ ತುಂಬಾ ಚೆನ್ನಾಗಿದೆ. ರಾಹುಲ್ ಅವ್ರು ಕೊಟ್ಟಿರೋದಲ್ವಾ, ಅದಕ್ಕೆ ಅನ್ಸುತ್ತೆ.
ಹಾಕೋಬೇಕು ಅಂತ ಗೊತ್ತಿಲ್ಲ. ಗ್ರೈಂಡ್ ಮಾಡಾದ್ಮೇಲೆ ನೀನೇ ನನ್ನ ಕೈಗೆ ಹಾಕ್ತೀಯಾ? ಗೋರಂಟಿನ ಸರ್ಸುಗೆ ಅಂತಾನೆ ತಂದ ಮೇಲೆ ಇನ್ ಯೋಚನೆ ಮಾಡೋದು ಯಾಕೆ? ರಾಹುಲ್ ಗೋರಂಟಿ ಹಾಕ್ತೀನಿ ಅಂತ ಹೇಳಿ ಎಲ್ಲಿ ಹೊಟ್ಟೋದ ಇವನು? ನವ್ಯ, ರಾಹುಲ್ ಏನಾದ್ರೂ ನೋಡಿದ್ಯಾ? ಇಲ್ಲ ಪ್ರೀತಿ. ವಾವ್, ಗೋರಂಟಿನ ನೀನ್ ಕೂಡ ಹಾಕೊಂಡಿದ್ಯಾ ನವ್ಯ? ವೆರಿ ನೈಸ್. ಥ್ಯಾಂಕ್ ಯು ಪ್ರೀತಿ. ಚೆನ್ನಾಗಿದೆ ಅಲ್ವಾ? ಏನಕ್ಕೆ ಚೆನ್ನಾಗಿರಲ್ಲ? ಗೋರಂಟಿ ಹಾಕಿದ್ದು ನನ್ನಣ್ಣ ತಾನೇ? ನಿಮ್ಮಣ್ಣನಾ? ಹಾ, ನಂಗ್ ಗೊತ್ತು ಬಿಡು. ನನ್ ಗೋರಂಟಿಗೂ ಇವ್ರ ಅಣ್ಣಂಗೂ ಏನ್ ಸಂಬಂಧ? ಎಸ್, ಯು ಆರ್ ರೈಟ್. ಮನೆಗಿಂತ ನಮ್ಗೆ ಬ್ರ್ಯಾಂಡೇ ಮುಖ್ಯ. ಇಲ್ಲಿರೋರ್ಗೆ ಲೋಕಲ್ ಬ್ರ್ಯಾಂಡ್ಸೇ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅವು ನಮ್ಮ ಇಮೇಜ್ ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ರಿಮೆಂಬರ್ ದಿಸ್ ಅಂಡ್ ಫಿನಿಶ್ ಅರ್ಲಿ. ಬ್ರೋ, ಗೋರಂಟಿ ಹಾಕೋದನ್ನ ಯಾವಾಗ ಕಲ್ತ್ಕೊಂಡೆ ನೀನು? ಗೋರಂಟಿನ ನಾನ್ ಹಾಕೋದು ಅಂದ್ರೆ ಏನು? ವೆರಿ ಸಿಲಿ. ಯಾಕ್? ಸಾರಿ ನವ್ಯ, ಈ ಗೋರಂಟಿನ ನಿನ್ಗೆ ನಮ್ಮಣ್ಣ ಹಾಕಿದ್ದು ಅಂತ ಅನ್ಕೊಂಡೆ. ಆದ್ರೂ ನಿಮ್ಮಣ್ಣ ಯಾಕೆ ನನ್ ಕೈ ಗೋರಂಟಿ ಹಾಕ್ಬೇಕು ಹೇಳು? ಅದು ನಿಮ್ಮಣ್ಣಂಗೆ ನನ್ ಕೈ ಗೋರಂಟಿ ಹಾಕು ಅಂತ ಹೇಳ್ದೆ. ಹಾಗೇನೆ ನಮ್ಮಣ್ಣನು ನಿನ್ ಕೈಗೆ ಹಾಕಿರ್ತಾನೆ ಅನ್ಕೊಂಡೆ. ಏನು? ನಮ್ಮಣ್ಣ ನಿನಗ್ ಗೋರಂಟಿ ಹಾಕ್ತೀನಿ ಅನ್ನ? ಯಾ ನವ್ಯ, ಯು ನೋ ವಾಟ್, ನನ್ಗೋಸ್ಕರನೇ ಗೋರಂಟಿ ಎಲೆನೂ ತಂದಿದ್ದ. ಆದ್ರೆ ಇವಾಗ ಅವ್ನು ಎಲ್ಲೋ ಅನ್ನೋ ಗೊತ್ತಾಗ್ತಿಲ್ಲ. ಅಂದ್ರೆ ಗೋರಂಟಿ ತಂದಿದ್ದು ಪ್ರೀತಿಗೋಸ್ಕರನಾ? ನಾನ್ ಸರ್ಸಗೋಸ್ಕರ ಅನ್ಕೊಂಡಲ್ಲ. ಸರ್ಸು, ರಾಹುಲ್ ಅವರೇ, ರಾಹುಲ್ ಅವರೇ, ಯಾಕೆ ಹಾಕ್ಬಾರ್ದಾ? ರಾಹುಲ್, ರಾಹುಲ್, ಫೋನ್, ಕಾಕೀಸ್ ಎರಡೂ ಇಲ್ಲ ಇಟ್ಟು
ಎಲ್ಲಿಗೆ ಹೋಗಿರ್ಬೋದು ಏನೋ? ಏನ್ ಪ್ರೀತಿ, ಏನಾಯ್ತು? ಯಾರನ್ನ ಹುಡುಕ್ತಿದ್ಯಾ? ಇನ್ಯಾರು? ರಾಹುಲ್ನ ಮ್ಯಾಗಿ. ತುಂಬಾ ಹೊತ್ತಿಂದ ಹುಡುಕ್ತಾ ಇದ್ದೀನಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ ಅವನು. ಬಾವಾ, ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಕನ್ಫರ್ಮ್ ಆಗಿ ಔಟ್ ಹೌಸ್ ಅಲ್ಲೇ ಇರ್ತಾನೆ. ಏಯ್, ಗೊತ್ತೋ ಇಲ್ವೋ ಅಂತ ಹೇಳೋದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ ಮ್ಯಾಗಿ? ಏನೂ ಇಲ್ಲ, ಬಾವಾ ಈ ಟೈಮಲ್ಲಿ ಎಲ್ಲಿರ್ತಾನೆ ಅಂತ. ಯಾ ಪ್ರೀತಿ, ಗಾಟ್ ಇಟ್. ಹೊರಗಡೆ ಗಾರ್ಡನ್ ಇದೆಯಲ್ವಾ, ಅವಾಗವಾಗ ಪೀಸ್ಫುಲ್ ಆಗಿರುತ್ತೆ ಅಂತ ಅಲ್ಲಿ ಹೋಗಿ ಕೂತಿರ್ತಾನೆ. ಒಂದ್ಸಲ ಹೋಗಿ ಚೆಕ್ ಮಾಡು. ಓಕೆ ಮ್ಯಾಗಿ, ಐಲ್ ಗೋ ಅಂಡ್ ಚೆಕ್. ಹೋಗು, ನಿನಗೂ ನಿನ್ ಫ್ಯಾಮಿಲಿಗೂ ಸರ್ಪ್ರೈಸ್ ಕೊಡೋದು ಅಭ್ಯಾಸನೇ ಅಲ್ವಾ? ಈಗ ಬಾವನ್ ಜೊತೆ ಸರ್ಸನ್ ನೋಡಿದಾಗ ನಿಜವಾದ ಶಾಕು, ಸೂಪರ್ ಆಗಿರೋ ಸರ್ಪ್ರೈಸು ನಿನಗೂ ಸಿಗುತ್ತೆ. ಪವರ್ ಕಟ್ ಇಂದ ಮಿಸ್ ಆಗಿರೋ ಸರ್ಸು ವಿಷಯ ಈಗ ಪ್ರೀತಿ ದಯೆಯಿಂದ ಪೂರ್ತಿ ಆಗತ್ತೆ. ಈ ಜನ್ಮಕ್ಕೆ ನನ್ಗಿನ್ನೇನ್ ಬೇಕು ಹೇಳಿ? ನಾನ್ ಹೇಳ್ದೆ ಇದ್ರು ನನ್ನ ಆಸೆ ಎಲ್ಲ ನೀವೇ ತಿಳ್ಕೊತೀರಾ. ಯಾವುದು ಕೇಳ್ದೆ ಇದ್ರು ಮನ್ಸಲ್ಲಿರೋದನ್ನ ಕಣ್ಮುಂದೆ ತಂದಿಡ್ತೀರಾ. ಚಿಕ್ಕ ಚಿಕ್ಕ ಆಸೆಗಳಿಂದ ದೊಡ್ಡ ದೊಡ್ಡ ಗುರಿ ತನಕ ಏನಾದ್ರೂ ಸಾಧನೆ ಮಾಡೋದಕ್ಕೆ ಧೈರ್ಯ ತುಂಬ್ತೀರಾ. ನಿಮ್ಮಂತ ಗಂಡ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಏನು ಇಷ್ಟೇನಾ? ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಊರಲ್ಲಿರೋ ಬೀದಿಗಳನ್ನೆಲ್ಲ ತಿರುಗಿ ನಿನಗೋಸ್ಕರ ಇಷ್ಟು ಪ್ರೀತಿಯಿಂದ ಗೋರಂಟಿ ತಂದ್ರೆ ಬರೀ ಮಾತಲ್ಲಿ ಹೊಗಳ್ಬಿಟ್ಟು ದೃಷ್ಟಿ ತೆಗೆಯೋದು ಅಷ್ಟೇನಾ? ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಡು. ರಾಹುಲ್, ರಾಹುಲ್, ಅಯ್ಯೋ, ಪ್ರೀತಿ ನಾನೇ ಹುಡ್ಕೊಂಡು ಬರ್ತಿದ್ದಾಳೆ. ರಾಹುಲ್, ರಾಹುಲ್. ಸರ್ಸು, ನಾನು ಈ ಡೋರ್ ಹಿಂದೆ ಬಚ್ಚಿಟ್ಕೋತೀನಿ, ನೀನ್ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡು. ರಾಹುಲ್, ನನ್ಗೆ ಹೊಡಿದ್ಯಾ ನಿನ್ನ? ಹೊಡಿಯೋದ್ ಮಾತ್ರ ಅಲ್ಲ, ಇನ್ನೊಂದೇ ಒಂದ್ ಮಾತ್ ಜಾಸ್ತಿ ಆಡಿದ್ರು ನಿನ್ ಕೈ ಮುರ್ದಾಕ್ಬಿಡ್ತೀನಿ. ಹೇಳಿ ಪ್ರೀತಿ ಅವರೇ. ಇಷ್ಟು ದಿನ ಮುಖ ಕಾಣದೇ ಇರೋ ತರ ತಿರುಗಿ ನಂಗೆ ಚೀಟ್ ಮಾಡ್ತೀಯೇನೆ? ಪ್ರೀತಿಗೆ ಸರ್ಸು ಮುಂಚೆನೆ ಗೊತ್ತಾ? ಈ ಮನೇಲಿ ಕೆಲ್ಸ ಮಾಡೋ ನೀನು ಎಲ್ರ ಮುಂದೆ ನನ್ ಕೆನ್ನೆಗೆ ಹೊಡೆದು ಇನ್ಸಲ್ಟ್ ಮಾಡ್ತೀಯೇನೆ? ಸರಸು ಪ್ರೀತಿಗೆ ಹೊಡೆದ್ಲ? ನಿನ್ ಮುಖಕ್ಕೆ ಗೋರಂಟಿ ಬೇರೆ ಬೇಕಾ? ಬೇಡ ಬೇಡ, ಬಿಟ್ಬಿಡಿ ನನ್ನ. ಅಯ್ಯೋ, ನನ್ ಕೈ ಬಿಡಿ. ಅಯ್ಯೋ ಬೇಡ. ನಿನ್ ವಿಷಯ ಇಲ್ಲಲ್ಲ ಕಣೆ.
ಎಲ್ರ ಮುಂದೆನೂ ನಿಲ್ಸಿ ನಿಂಗ್ ಬುದ್ಧಿ ಕಲಿಸ್ತೀನಿ. ಪ್ರೀತಿ ಅವರೇ, ಬಾರೆ. ಅಯ್ಯೋ ಬೇಡ ಪ್ರೀತಿ ಅವರೇ, ಪ್ರೀತಿ ಅವರೇ ನನ್ ಮಾತು ಸ್ವಲ್ಪ ಕೇಳಿ. ನಿನ್ ಮಾತ್ ನಾನ್ ಯಾಕೆ ಕೇಳಿ? ಜಸ್ಟ್ ಶಟ್ ಅಪ್ ಅಂಡ್ ಕಮ್. ಪ್ರೀತಿ ಅವರೇ, ಬಾರೆ ನನ್ ಮಾತ್ ಕೇಳಿ ಪ್ರೀತಿ ಅವರೇ. ಪ್ರೀತಿ ಅವರೇ, ಪ್ರೀತಿ ಅವರೇ, ಬೇಡ ಪ್ರೀತಿ ಅವರೇ. ಆಂಟಿ, ಆಂಟಿ, ಆಂಟಿ. ಏನಾಯ್ತು ಪ್ರೀತಿ? ಶಿ ಸಚ್ ಅ ರೋಗ್ ಅಂಡ್ ಚೀಟರ್ ಆಂಟಿ. ಇವಳಿಗೆ ಎಷ್ಟು ಆಟಿಟ್ಯೂಡ್ ಇದೆ ಗೊತ್ತಾ? ಯು ಕಾಂಟ್ ಇವನ್ ಇಮ್ಯಾಜಿನ್. ಏನಾಯ್ತಮ್ಮ? ವಿಷಯ ಹೇಳ್ದೇನೆ ಕೋಪ ಮಾಡ್ಕೋತಾ ಇದೀಯಾ? ಕೋಪ ಮಾಡ್ಕೊಳ್ಳೋದಲ್ಲ, ಇವಳು ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡಿದ್ರು ತಪ್ಪನ್ಸಲ್ಲ. ಏರ್ಪೋರ್ಟ್ ಇಂದ ಫ್ರೆಂಡ್ಸ್ ಜೊತೆ ನಾನ್ ಮನೆಗ್ ಬರ್ಬೇಕಾದ್ರೆ ನನ್ ಕಾರ್ಗೆ ಇವಳು ಅಡ್ಡ ಬಂದ್ಲು. ಇವಳಿಗೆ ಒಂದು ಚಿಕ್ಕ ಸ್ಕ್ರಾಚ್ ಕೂಡ ಆಗದೆ ಇದ್ರು ಆಕ್ಸಿಡೆಂಟ್ ಮಾಡ್ದೆ ಅಂತ ಸಾರಿ ಹೇಳೋ ಅಂದ್ಲು. ನಾನ್ ಹೇಳಲ್ಲ ಅಂದಿದ್ದಕ್ಕೆ ಎಲ್ರ ಮುಂದೆನೋ ನನ್ ಕಿನಿಗೆ ಹೊಡೆದ್ಲು. ಬಟ್ ಪ್ರೀತಿ, ನೀನ್ ಬಂದು 3 days ಆಯ್ತಲ್ವಾ? ಇವಳು ಈಗ ನೋಡಿರೋ ತರ ಮಾತಾಡ್ತಿದ್ಯಲ್ಲ? ಹೌದು ತೇಜ, ನಾನ್ ಈಗಷ್ಟೇ ನೋಡ್ದೆ. ಐ ಮೀನ್, ಇಷ್ಟು ದಿನ ಅವಳು ಮುಖ ಮುಚ್ಕೊಂಡು ಓಡಾಡ್ತಿದ್ರಿಂದ ಐಡೆಂಟಿಫೈ ಮಾಡೋಕ್ಕಾಗ್ಲಿಲ್ಲ. ಅಂದ್ರೆ ಕೋಲ್ಡು ಕಾಫು ಅನ್ನೋದೆಲ್ಲ ಸುಳ್ಳ? ನಾನ್ ಬಂದಿನಾನೇ ಇವಳ ಮೇಲೆ ನಂಗೆ ಅನುಮಾನ ಬಂದಿತ್ತು. ಆದ್ರೆ ನೀವಿರೋ ಮನೇಲಿ ಇವಳಂತವಳು ಇಲ್ಲಿರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ತಂದಿರೋ ಪರ್ಫ್ಯೂಮ್ ಬಾಟಲ್ ಗೊತ್ತಿಲ್ಲದೆ ಬ್ರೇಕ್ ಆಯ್ತು ಅನ್ಕೊಂಡಿದ್ದೆ. ಆದ್ರೆ ಅದು ಕೂಡ ಪ್ಲಾನ್ ಪ್ರಕಾರನೇ ಮಾಡಿದ್ದು ಅಂತ ನನ್ಗೀಗ ಅರ್ಥ ಆಗ್ತಿದೆ. ಇಲ್ಲ ಮೊರೆ, ಅದು ಗೊತ್ತಿಲ್ಲದೆ ಆಗಿದ್ದು. ಅಂದ್ರೆ ನನ್ನ ಮಗಳಿಗೆ ಕೆನ್ನೆ ಮೇಲೆ ಹೊಡೆದಿದ್ದು ಬೇಕಂತನಾ? ಆಫ್ಟರ್ ಆಲ್ ಮನೆ ಕೆಲಸದವಳು ನೀನು ನನ್ ಮಗಳ ಮೇಲೆ ಕೈ ಮಾಡ್ತೀಯಾ? ಅವಳು ಕೆಲ್ಸದವಳಲ್ಲ. ಈ ಮನೆಯಲ್ಲಿ ಒಬ್ಳು. ನನ್ನ ಮಗಳು ಜೀವನನ ಕಾಪಾಡಿರೋ ದೇವತೆ. ಅವಳು ಮಾಡಿರೋ ಸಹಾಯಕ್ಕೆ ಅವತ್ತಿಂದ ಈ ಕುಟುಂಬದಲ್ಲಿ ಅವಳು ಒಬ್ಳಾಗಿ ಬೆರ್ತಿದ್ದಾಳೆ. ಎಷ್ಟೇ ಬೆರ್ತಿದ್ರು ಬೇರೆಯವರು ನಮ್ಮವರಾಗೋದಿಲ್ಲ. ಮಾಡಿರೋ ಸಹಾಯನ ನೆನಪಿಟ್ಕೊಂಡ್ರೆ ಸಾಕು. ಈ ರೀತಿ ಪ್ರತಿ ಸಾರಿನೂ ಸಪೋರ್ಟ್ ಮಾಡೋಂತ ಅಗತ್ಯ ಇಲ್ಲ. ಆರೋಪ ಬಂದಿರೋ ಪ್ರತಿ ಸಾರಿನೂ ಅದು ಸುಳ್ಳು ಅಂತ ನಿರೂಪಿಸಿದ್ದಾಳೆ. ಆ ನಂಬಿಕೆಯಿಂದಾನೇ ಮಾತಾಡ್ತಾ ಇದ್ದೀನಿ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ ಅಂಕಲ್? ನಿಜಾನ ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀನಮ್ಮ. ವಾಣಿ, ಪ್ರೀತಿ ಹೇಳ್ತಿರೋದ್ ನಿಜನಾ? ಮಾತಾಡು, ಕೇಳ್ತಿರೋದು ನಿನ್ನನ್ನೇ. ಅಮ್ಮವ್ರೆ, ಪ್ರೀತಿಯವ್ರು ಹೇಳ್ತಿರೋದ್ರಲ್ಲಿ ಸ್ವಲ್ಪ ನಿಜ ಇದೆ. ಸ್ವಲ್ಪ ನಿಜನಾ? ಹಾಗಾದ್ರೆ ಉಳ್ದಿರೋ ಸುಳ್ಳೇನು? ನಾನು ತರಕಾರಿ ತಗೊಂಡು ರೋಡ್ ದಾಟ್ತಿದ್ದಾಗ ತಪ್ಪದಾರಿಲಿ ವೇಗವಾಗಿ ಬಂದು ಕಾರಿಂದ ಗುದ್ದಿದ್ರಿಂದಾನೆ ನಾನು ಕೆಳಗ್ ಬಿದ್ದಿದ್ದು ಅಮ್ಮೋರೆ. ನಿನ್ನ ಹೀಗೆ ಲೇಡಿ ರೌಡಿ ತರ ರೆಡಿ ಮಾಡಿ ರೋಡ್ ಮಧ್ಯೆ ಬಿಟ್ಟಿದ್ದಾರೆ ನೋಡು ನಿನ್ನ ಅಮ್ಮವರು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರು ಮಾತಾಡಿದ ರೀತಿ ವರ್ತನೆ ತಪ್ಪು ಅನ್ನಿಸ್ತಮ್ಮ. ಅದಕ್ಕೆ ಕೈ ಮಾಡೋ ಪರಿಸ್ಥಿತಿ ಬಂತೆ ಹೊರತು ಕಾರಣ ಇಲ್ಲದೆ ಅಲ್ಲ. ನೋಡು, ನೀನ್ ಆಟಿಟ್ಯೂಡ್ ತೋರಿಸಿದ್ರಿಂದಾನೇ ನಾನ್ ಕೋಪದಲ್ಲಿ ಮಾತಾಡಿದ್ದು. ಸ್ಟಾರ್ಟ್ ಮಾಡಿದ್ದು ನೀನೇ, ಆಮೇಲೆ ನನ್ ಕೆನೆಗೆ ಹೊಡೆದು ಇನ್ಸಲ್ಟ್ ಮಾಡಿದ್ದು ನೀನೇ. ಪ್ರೀತಿ, ಕೂಲಾಗಿ ಸೆಟ್ಲ್ ಮಾಡ್ಕೋಬೇಕಾಗಿರೋ ವಿಷಯನ ಯಾಕಿಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದೆಯಾ?
ಯು ಬೆಟರ್ ಲಿವ್ ಇಟ್ ಹಿಯರ್. ರಾಹುಲ್, ನೀನ್ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಕೂಡ್ದು. ಇವಳು ರೋಡ್ ಮಧ್ಯೆ ನನ್ ಫ್ರೆಂಡ್ಸ್ ಮುಂದೆ ನನ್ ಕೆನೆಗೆ ಹೊಡೆದಿದ್ದಾಳೆ. ಹೇಗ್ ಬಿಟ್ಬಿಡು ಅಂತೀಯ ರಾಹುಲ್? ಅದು ಹಾ ಕೀಳು ಸುಮ್ಮನೆ ಅವಳ ಸಪೋರ್ಟ್ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ನೋಡು ವಾಣಿ, ಪ್ರೀತಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಇದು ತಪ್ಪು ಸರಿ ಅಂತ ವಾದ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಪ್ರೀತಿ ಹತ್ರ ಸಾರಿ ಕೇಳಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋ. ಯಾಕೆ ಎಲ್ರೂ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಸಾರಿ ಕೇಳು ಅಂತ ಮೇಡಮ್ ಹೇಳ್ತಿದಾರಲ್ವಾ? ಕಾಂಟ್ ಯು ಹಿಯರ್? ಈ ಇಶ್ಯೂನ ಕಾಂಪ್ಲಿಕೇಟ್ ಮಾಡೋದ್ ಬಿಟ್ಟು ಒಂದ್ಸಲ ಸಾರಿ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹಾಗೆ ನಿಂತಿದ್ಯಾ? ಹೇಳ್ತಿದ್ದೀನಿ ತಾನೆ, ಸಾರಿ ಕೇಳು. ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ, ನಾನು ಕ್ಷಮಾಪಣೆ ಕೇಳಕ್ಕಾಗಲ್ಲ. ಸಾರಿ ಕೇಳು ಅಂತ ಹೇಳಿದ್ದು ನನ್ನ ಹತ್ರ ಅಲ್ಲ, ಪ್ರೀತಿ ಹತ್ರ. ಅಮ್ಮೋರೆ, ಕ್ಷಮೆ ಕೇಳೋದಕ್ಕೆ ನನ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಪ್ರೀತಿ ಅವ್ರ ಕಾರ್ ಬಂದಿದ್ದ ದಾರಿ, ಓಡಿಸ್ತಿದ್ದಿದ್ ವೇಗ, ಅವ್ರು ಮಾತಾಡಿದ ರೀತಿ ಎಲ್ಲ ತಪ್ಪಮ್ಮೋರೆ. ತಪ್ಪೇ ಮಾಡ್ತಿದ್ರೆ ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿರೋ ನಿಮ್ ಮುಂದೆ ಕ್ಷಮಾಪಣೆ ಹೇಗ್ ಕೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಅಮ್ಮೋರೆ. ಅಮ್ಮೋರೆ, ಒಬ್ಳು ಹೆಣ್ಣು ಹುಡುಗಿ ಹೇಗಿರ್ಬೇಕು, ಅವಳು ನಡ್ಕೊಳ್ಳೋ ರೀತಿ ಹೇಗಿರ್ಬೇಕು ಅನ್ನೋ ವಿಷಯಗಳನ್ನೆಲ್ಲ ನಿಮ್ಮ ಮಾತುಗಳನ್ನೆಲ್ಲ ಕೇಳಿ ನಾನು ಕಲ್ತ್ಕೊಂಡಿದ್ದೀನಮ್ಮ. ನಿಜವಾಗ್ಲೂ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಮಾತ್ರ ಅಲ್ಲಮ್ಮ, ಈ ಕ್ಷಣದಲ್ಲಿ ನಿಮ್ಮ ಮುಂದೆ ಸಾಯೋದಕ್ಕಾದ್ರೂ ಸಿದ್ಧವಾಗಿದ್ದೀನಿ. ತುಂಬ ಆತ್ಮವಿಶ್ವಾಸದಿಂದ ನೀವು ಕೊಟ್ಟಿರೋ ರಾಮಾಯಣದ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ಯಾವ ತಪ್ಪನ್ನು ಮಾಡಿಲ್ಲಮ್ಮ. ಆಂಟಿ, ಲೀವ್ ಇಟ್. ಅವಳು ಸಾರಿ ಕೇಳೋ ಅಗತ್ಯ ಏನೂ ಇಲ್ಲ. ಮಾತಲ್ಲಿರೋ ನಿಜ ನನ್ಗೆ ಸುಳ್ಳು ಅಂತ ಅನ್ಸುತ್ತೆ, ನಾನ್ ಹೇಳೋ ನಿಜ ಅವಳಿಗೆ ಸುಳ್ಳು ಅನ್ಸುತ್ತೆ. ಈ ಆರ್ಗ್ಯುಮೆಂಟ್ ಇಂದ ಸೊಲ್ಯೂಷನ್ ಸಿಗದೆ ಇದ್ರೆ ಇಶ್ಯೂ ಕಾಂಪ್ಲಿಕೇಟ್ ಆಗುತ್ತೆ. ಇಬ್ರು ಹಾಗೆ ವಾದ ಮಾಡ್ತಾ ಇದ್ರೆ ಯಾರ್ದು ಕರೆಕ್ಟ್ ಯಾರ್ದು ರಾಂಗ್ ಅನ್ನೋದು ಪ್ರೂಫ್ ಸಿಗಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ನಾನು ಹೇಳಿದ ಮಾತಲ್ಲಿರೋ ನೀತಿನ ಮತ್ತೆ ನನಗೆ ಹೇಳೋದಲ್ಲ, ಪ್ರೀತಿ ಹಾಗೆ ಮೆಚೂರ್ಡ್ ಆಗಿ ಮಾತಾಡೋದನ್ನ ಕಲ್ತ್ಕೊ. ಡಿಸ್ಕಷನ್ ಅಂದ್ರೆ ನಿನ್ನ ಮೇಲೆ ನಿನಗಿರೋ ಕುರುಡು ನಂಬಿಕೆಯಿಂದ ಈ ರೀತಿ ಮಾತಾಡೋದಲ್ಲ, ಬೇರೆಯವ್ರಿಗೂ ಗೌರವ ಕೊಟ್ಟು ನಡೆಯೋದನ್ನ ಕಲ್ತ್ಕೊ.
ಬಾಮ ಪ್ರೀತಿ. ನಾನು ಅನ್ಕೊಂಡಿರೋ ಪ್ಲಾನ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಸಕ್ಸಸ್ ಆಯ್ತು. ನಿಮ್ ಮೇಡಮ್ಮು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳೋ ತನಕ ಮನುಷ್ಯರನ್ನ ಅಪಾರ್ಥ ಮಾಡ್ಕೊಳ್ತಾನೆ ಇರ್ತಾಳೆ, ಆವೇಶ ಪಡ್ತಾನೆ ಇರ್ತಾಳೆ. ಸರ್ಸು ವ್ಯಕ್ತಿತ್ವ ಎಂಥದ್ದು ಅಂತ ರಾಮಾಯಣದ ಸಾಕ್ಷಿಯಾಗಿ ತಿಳ್ಕೊಂಡ ಮೇಲೂ ಕೂಡ ಯಾಕಿನ್ನೂ ಹೀಗೆ ನಡ್ಕೋತಿದ್ದಾಳೆ ಗೊತ್ತಾಗ್ತಿಲ್ಲ.